ನಗು ಅನ್ನೋ ಒಂದು ಒಡವೆ ನಿಮ್ಮ ಮುಖದಲ್ಲಿ ಸದಾ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಿಪ್ಪಟ್ಟು ಮಾಡಿದ್ದೆ. ಆ್ಯಕ್ಚುಲಿ ದೀಪಾವಳಿಗೂ ಮಾಡಿದ್ದೆ ನಾನು, ಆದರೆ ನಾನು ಇದು ಇನ್ಸ್ಟಾದಾಗ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೆ. ಮತ್ತೆ ನಾನು ಇದು ನಿಪ್ಪಟ್ಟು ಮಾಡಿದೆ, ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂತ. ಸಿಕ್ಕಾಪಟ್ಟೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ಇಲ್ಲಿ ನಾನು ನಿಮಗೆ ಯಾವ ಲೋಟ ಬೇಕಾದರೂ ಅಥವಾ ಯಾವ್ದು ಬಟ್ಲ ಬೇಕಾದ್ರೂ ನೀವು ಅಳತೆ ತೊಗೋಬೋದು. ಇಲ್ಲಿ ನಾನು ಒಂದು ಲೋಟ ತಗೊಂಡ್ಬಿಟ್ಟು 2 ಲೋಟ ಅಕ್ಕಿ ಹಿಟ್ಟು, ಹಾಗೆ ಜಡ್ಡಿ ಹಿಡ್ಕೊಂಡೆ. ನಾನು ಅದನ್ನು ಮುಕ್ಕಾಲು ಲೋಟ ಅಷ್ಟು ಅಥವಾ 1 ಲೋಟದಷ್ಟು ಶೇಂಗಾನ ನೀವು ಅದನ್ನು ಹಾಗೆ ಹಸಿ ಶೇಂಗಾನೇ ಪೌಡ್ರ್ ಮಾಡಿಕೊಂಡು ತಿರಿಯಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಲೋಟದಷ್ಟು ಪುಟಾಣಿ ಅಂದರೆ ಹುರ್ಗಡ್ಲೆ ಅಂತಿರಲ್ಲ ಅದನ್ನು ಕೂಡ ತಿರಿಯಾಗಿ ರುಬ್ಕೊಂಡು ಅದನ್ನು ಹಾಕ್ಕೊಂಡೆ. ಹಾಗೆ ಇಲ್ಲಿ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇಲ್ಲಿ ಕತ್ರಿ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರ್ತೈತಿ. ಇದನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮೆಣಸಿನ್ಕಾಯಿನೇ ಸ್ವಲ್ಪ ತೆರಿಯಾಗಿ ರುಬ್ಕೊಂಡು ಹಾಕೋಬೋದು, ಚೆನ್ನಾಗಿರ್ತೈತಿ. ಮತ್ತು ಖಾರ ಕಡಿಮೆ ಆಗ್ಬೋದು, ಒಂದು ಸ್ವಲ್ಪ ಅಚ್ಚು ಖಾರ ಪುಡಿ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು, ಮತ್ತು ಇದಾದಮೇಲೆ ನಾನು ಇಲ್ಲಿ ಬಿಳಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರ್ತೈತಿ, ನೀವು ಮಾಡ್ಕೊಂಡು ಬಿಡ್ರಿ. ಫುಲ್ ವಿಡಿಯೋ ಅಂತೂ ನೀವು ನೋಡ್ಕೋಬೇಕು, ಕರೆಕ್ಟಾಗಿ ಬೇಕು ಅಂತಂದರೆ ನನ್ನ ಯೂಟ್ಯೂಬಲ್ಲಿ ನಾಗವಿಣಿ ರಾಜ್ ಅಕೌಂಟಲ್ಲಿ ಅಂತೂ ಐತಿ, ನೀವು ನೋಡ್ಕೋಬೋದು. ಹಾಗೆ ಇದನ್ನು ಡ್ರೈ ಮಿಕ್ಸು ಫಸ್ಟ್ ಚೆನ್ನಾಗಿ ಮಾಡ್ಕೊಳ್ರಿ. ನಾನು ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆ ನೋಡ್ರಿ, ನಾನು ಇದರಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆನ. ನೀವು ಟೇಬಲ್ ಸ್ಪೂನ್ ಅಂದರೆ ಒಂದು 5-6 ಸ್ಪೂನ್ ಹಾಕ್ಕೋಬೋದು. ಈ ಥರ ಸ್ಪೂನ್ ಆದರೆ ನೀವು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಷ್ಟು ಹಿಟ್ಟಿಗೆ ಅದನ್ನು ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ, ಈ ಥರ ಮುಟ್ಟಿಗೆ ಆಗಬೇಕು ಅದು ಹಿಟ್ಟು, ಅಂದರೆ ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಹೋಗ್ರಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಾಗ್ತೈತಿ. ಇದನ್ನು ನಾನು ಚಪಾತಿ ಉದ್ದಂಗೆ ಉದ್ಬಿಟ್ಟು ನಾನು ಒಂದು ಬಟ್ಲು ತಗೊಂಡು ಕೊರೆದು ಬಿಟ್ಟಿದ್ದೀನಿ. ಬೇರೆ ರೀತಿ ಮಾಡ್ತಾರೆ, ಬಟ್ ಇದನ್ನು ನಾವು ಬೇಕರಿಯಲ್ಲಿ ಮಿಶ್ರಾ ಅದರಲ್ಲೆಲ್ಲ ಸಿಗುತ್ತಲ್ಲ, ಆ ಟೈಪ್ ಸೇಪ್ ಬರ್ತೈತಿ, ತುಂಬ ಚೆನ್ನಾಗಿ ಬರ್ತೈತಿ. ಅದಕ್ಕೆ ನಾನು ಈ ಐಡಿಯಾ ಉಪಯೋಗಿಸಿದ್ದೀನಿ. ಈ ಐಡಿಯಾ ಸಖತ್ತಾಗೈತಿ, ಇದನ್ನು ಯೂಸ್ ಮಾಡಿರಿ. ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರೆ ಅಂತಂದರೆ ಸಣ್ಣದು ಉಳ್ಳಿ ಮಾಡ್ಕೊಂಡು, ಹಪ್ಪಳ ಗಾತ್ರದ ಉಳ್ಳಿ ಮಾಡಿಕೊಂಡು ಮೇಲೆ ಟ್ರಾನ್ಸ್ಪರೆಂಟ್ ಪೇಪರ್ ಹಿಡ್ಕೊಂಬಿಟ್ಟು ಒಂದು ಬಟ್ಟಲಲ್ಲಿ ಒತ್ತರ, ಬಟ್ ಅದು ಸುತ್ತ ರೌಂಡಾಗಿ ತುಂಬ ಚೆನ್ನಾಗಿ ಬರೋಂಗಿಲ್ಲ. ಅದ್ರ ಸಂಬಂಧ ನಾನು ಈ ಥರ ಐಡಿಯಾ ಮಾಡಿದ್ದೀನಿ. ಈ ಥರ ಉದ್ಕೊಂಡ್ಬಿಟ್ರೆ ಮತ್ತು ಒಂದೇ ಸಲಕ್ಕೆ ಒಂದು 7-8 ಪೀಸು ಬಂದುಬಿಡ್ತಾವೆ. ಹಾಗೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು, ಅದನ್ನು ಒಂದೊಂದೇ ಹಾಕ್ಕೊಂಡು ಕರಿತಾ ಇದ್ದೀನಿ. ಇದು ನೊರೆ ಬರೋವರೆಗೂ ನೀವು ಸ್ಪೂನ್ ಹಾಕಕ್ಕೆ ಹೋಗಬೇಡ್ರಿ. ನೊರೆ ಬರೋದು ಒಂದು ಸ್ವಲ್ಪ ಇಳಿದ ಮೇಲೆ ಟರ್ನ್ ಮಾಡಿರಿ. ಟರ್ನ್ ಮಾಡಿಕೊಂಡು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಆಗ್ತಿದ್ದಂಗೆ ತೆಗೆದು ಬಿಡ್ರಿ. ಆಮೇಲೆ ಕಲರ್ ಚೇಂಜ್ ಆಗಿಬಿಡ್ತಾವೆ ಇವು. ಸಖತ್ ಇರ್ತೈತಿ ಟೇಸ್ಟ್. ಮಕ್ಕಳಿಗೆ ಹಾಸ್ಲಿಕ್ಕೆ ಕಟ್ಲಿಕ್ಕಾಯಿತು ಅಥವಾ ಯಾವಾಗಾದ್ರೂ ಸಾಯಂಕಾಲ ಟೀ ಜೊತೆಗೆ ತಿನ್ನಲಿಕ್ಕೆ ಅದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಅಥವಾ ಎಲ್ಲರ ಟ್ರಿಪ್ಪು ಮಾಡ್ತಾಯಿದ್ರೆ ಅವಾಗೂ ಕೂಡ ತಗೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಕ್ರಿಸ್ಪಿ ಐತಿ. ದೊಡ್ಡ ವಿಡಿಯೋದಲ್ಲಿ ಇದನ್ನು ಕ್ರಿಸ್ಪಿ ತೋರಿಸಿದ್ದೀನಿ, ನೋಡ್ಕೊಳ್ರಿ. ಹಾಗೆ ಲೈಕ್